ನಮಸ್ಕಾರ ಎಲ್ಲರಿಗೂ. ಹಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತೇನಪ್ಪ ಅಂತಂದ್ರೆ ನಾವು ಸಾಬುದಾನಿ ರೆಸಿಪಿ ನೋಡೋಣ ರೀ. ಒಗ್ಗರಣೆ ಹಾಕಿದ್ದ ಸಾಬುದಾನಿ ಉಪವಾಸ ಇದ್ದಾಗ ತಿನ್ನಕ್ಕೆ ಹೆಂಗೆ ಮಾಡ್ತೀವಿ ಅಂತಂದ್ರೆ ಕಲ್ತ್ಕೊಳ್ಳೋಣ ಬರ್ರಿ. ಇವತ್ತು ಇಲ್ಲಿ ನೋಡ್ರಿ, ನಾವು ಇವತ್ತೇನು ಮಾಡೀನಿ ಅಂತಂದ್ರೆ ಅರ್ಧ kg ಸಾಬುದಾನಿ ತೊಗೊಂಡು ಒಂದು 3ರಿಂದ 4 ಗಂಟೆ ನೆನೆ ಹಾಕೊಂಡೇನಿ ರೀ. ಈಗ ನೋಡ್ರಿ, ಹಿಂಗೆ ಒತ್ತಿ ನೋಡಿದಾಗ ಸಾಬುದಾನಿ ಅಗಳು ಏನು ಮಾಡ್ಬೇಕ್ರಿ ಅಂತಂದ್ರೆ ಹೊಡಿಬೇಕು. ಈಗ ಸಾಬುದಾನಿ ನೆನೆದವ್ರಿ. ಈಗ ಏನು ಮಾಡೀನಿ ಅಂತಂದ್ರೆ ಇಲ್ಲಿ ಒಂದು ಬೌಲ ಶೇಂಗಾ ಹುರ್ಕೊಂಡೀನಿ ರೀ. ಅದ್ರೊಳಗಿಂದ ಅರ್ಧ ಭಾಗ ಮಿಕ್ಸರ್ಗೆ ಹಾಕೋತೇನೆ ರೀ. ಈಗ ನೋಡ್ರಿ, ಮೆಣಸಿನ್ಕಾಯಿ ಮತ್ತು ಬಟಾಟಿ ಸಣ್ಣಂಗೆ ಹೋಳಿ ಇಟ್ಕೊಂಡೀನಿ ರೀ. 2 ಸ್ಪೂನ್ ಸಕ್ರೆ, 1 ಸ್ಪೂನ್ ಉಪ್ಪು ತೊಗೊಂಡೀನಿ ರೀ. ಈಗೇನಪ್ಪ ಅಂತಂದ್ರೆ ಹುರಿದಿಟ್ಟು ಶೇಂಗಾ ಎಲ್ಲ ಅರೆಯವ್ರಿ. ಅದನ್ನು ಏನು ಮಾಡತ್ತೀನಿ, ಈಗ ಮಿಕ್ಸರ್ಗೆ ಹಾಕೊಳತ್ತೀನಿ ರೀ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ತರಿಯಾಗಿ, ಭಾಳ ಪೂರ್ತಿ ಸಣ್ಣ ಮಾಡೋದು ಬೇಡ್ರಿ, ಸ್ವಲ್ಪ ದಪ್ಪ ಇರುವಂಗೆ ಮಿಕ್ಸರ್ಗೆ ಹಾಕೊಳ್ಳೋಣ ರೀ ಶೇಂಗಾ. ಈಗ ನೋಡಿರಿ, ಈಗ ಏನು ಮಾಡ್ತೀನಿ ಅಂತಂದ್ರೆ ಸಾಬುದಾನಿ ಒಳಗೆ ಉಪ್ಪು, ಸಕ್ರೆ ಮತ್ತು ಶೇಂಗಾ ಎಲ್ಲನೂ ನಾ ಕೂಡಿಸಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ. ಯಾಕೆ ಅಡ್ವಾನ್ಸ್ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕಂದ್ರೆ ರೀ, ಸಾಬುದಾನಿ ಅಂಟು ಆಗಂಗಿಲ್ಲ ರೀ, ಕಾಳಾಗಿ ಉದುರು ಆಗ್ತೈತೆ ರೀ. ಈ ರೀತಿ ಮಾಡ್ಕೊಂಡಿವು ಫಸ್ಟ್ ಅಂತಂದ್ರೆ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನೋಡಿರಿ, ನಾ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿನಿ. ಈ ರೀತಿ ಕಾಣಿಸತೈತೆ ರೀ ಸಾಬುದಾನಿ. ಇನ್ನೇನಪ್ಪ ಅಂತಂದ್ರೆ ಒಗ್ಗರಣೆ ಹಾಕಬೇಕಾದಾಗ ನಾವು ಬರೀ ಮೆಣಸಿನ್ಕಾಯಿ ಮತ್ತು ಬಟಾಟೆ ಅಷ್ಟು ಹಾಕಿ ಒಗ್ಗರಣೆ ಹಾಕಿ ಒಂದಿಷ್ಟು ಬಳೋತನ ತಾಳಿಸ್ಕೊಂಬಿಟ್ಟಿವು ಅಂತಂದ್ರೆ ಸಾಬುದಾನಿ ರೆಡಿ ಆಗ್ತೈತಿ. ಅದಕ್ಕೆ ನೋಡ್ರಿ, ಇಲ್ಲಿ ಎಣ್ಣೆ ಕಾದೈತಿಲ್ಲ ನೋಡೋ ಸಲುವಾಗಿ ಒಂದು ಬಟಾಟೆ ಹೋಳನ್ನ ಅದ್ರೊಳಗೆ ಎಣ್ಣೆ ಒಳಗೆ ಬಿಟ್ಕೊಂಡೇನಿ ರೀ. ಈಗ ಎಣ್ಣೆ ಕಾದೈತ್ರಿ, ಬಟಾಟೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ ರೀ, ಮೆದುವಾಗುತ್ತಾನ ರೀ. ಇಲ್ಲೇನು ಅಂತಂದ್ರೆ ಒಬ್ಬೊಬ್ಬರು ಸಾಬುದಾನಿ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಕೊತ್ತಂಬರಿ ಇದೆಲ್ಲ ಹಾಕ್ತಾರೆ ರೀ. ಉಪವಾಸ ಮಾಡಿದಾಗ ಏನು ಅಂತಂದ್ರೆ ಈ ಉಳ್ಳಾಗಡ್ಡಿ, ಕೊತ್ತಂಬರಿ ಯಾವುದೂ ಕರಿಬೇವು ಏನೂ ಹಾಕಂಗಿಲ್ಲ ರೀ. ಸಾಸ್ವೆ ಮತ್ತು ಜೀರಿಗೆ ಯಾವುದು ಯೂಸ್ ಮಾಡಲಾರ್ದೆ ನಾವು ಬರೀ ಏನು ಮಾಡ್ಬೇಕಂತಂದ್ರೆ ಬಟಾಟೆ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡು ಸಾಬುದಾನಿ ಮಾಡ್ಕೋಬೇಕು ರೀ. ನೋಡಿರಿ, ಸ್ವಲ್ಪ ಉಪ್ಪು ಹಾಕೊಂಡೇನಿ ರೀ. ಈಗ ಬಟಾಟೆ ಮೆಣಸಿನ್ಕಾಯಿ ಎಲ್ಲನೂ ಚೆಂದಂಗೆ ಫ್ರೈ ಆಗ್ತಾವ್ರಿ. ಸ್ವಲ್ಪ ನೋಡಿರಿ, ಹಿಂಗೆ ಬ್ರೌನಿಶ್ ಕಲರ್ ಆತಪ್ಪ ಅಂತಂದ್ರೆ ಮೆದುವ ಹಿಂಗೆ ಕಾಣಿಸ್ತಾವ್ರಿ ಬಟಾಟೆ. ಈಗೇನು ಮಾಡ್ಬೇಕಂತಂದ್ರೆ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಂಡು ನಾ ಈಗ ಸಾಬುದಾನಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಹಾಕೊಂಡೇನಿ ರೀ. ನಿಮಗೆ ರುಚಿಗೆ ತಕ್ಕಂಗೆ ನೀವು ಉಪ್ಪು ಮತ್ತು ಸಕ್ರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ರೀ. ಈಗ ನೋಡಿರಿ, ಹಿಂಗೆ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಬಳೋತನ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಸಾಬುದಾನಿ ಮಾಡ್ಕೊಳ್ಳೋಣ ರೀ. ನೋಡಿರಿ, ಈಗ ಮೀಡಿಯಮ್ ಉರಿ ಒಳಗಿಟ್ಟು ನಾ ಸಾಬುದಾನಿ ಪದೇ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗೇನು ಮಾಡೋಣ ಅಂತಂದ್ರೆ ಸ್ಟವ್ ಬಂದ್ ಮಾಡಿ ಒಂದು 5 ನಿಮಿಷ ಉಮ್ಗೊಳಕ್ಕೆ ಬಿಡೋಣ ರೀ. ಈ ರೀತಿ ಸಾಬುದಾನಿ ನಾವು ಉಮ್ಗೊಳಕ್ಕೆ ಸ್ವಲ್ಪ ಮುಚ್ಚಿಟ್ಕೊಂಡಿವಿ ಅಂತಂದ್ರೆ ಸಾಬುದಾನಿ ಅಗಳ ಮತ್ತು ಮೆದುವಾಗಿ ರೆಡಿ ಆಗ್ತೈತೆ ರೀ. ನೋಡಿರಿ, ನಮ್ಮ ಸಾಬುದಾನಿ ರೆಡಿ ಆಗೈತೆ ರೀ. ಈಗ ಏನು ಮಾಡೋಣಪ್ಪ ಅಂತಂದ್ರೆ ಸಾಬುದಾನಿ ಟೇಸ್ಟ್ ಹೆಂಗಾಗೈತೆ ಅಂತ ನೋಡೋಣ ರೀ. ನಾವು ಇದನ್ನು ಬೇಕಂದ್ರೆ ಲಿಂಬೆ ಹಣ್ಣು ಜೊತೆನೂ ತಿನ್ಬೋದು ರೀ, ಮತ್ತೇನಪ್ಪ ಅಂತಂದ್ರೆ ಮೊಸರು ಹಾಕ್ಕೊಂಡು ತಿನ್ಬೋದು ರೀ. ಈಗ ನೋಡಿರಿ, ನಾ ಇಲ್ಲಿ ಅರ್ಧ ಹೋಳು ಲಿಂಬೆ ಹಣ್ಣು ತೊಗೊಂಡೇನಿ ರೀ. ಈಗ ಒಂದಿಷ್ಟು ಲಿಂಬೆ ಹಣ್ಣು ಹಾಕ್ಕೊಂಡು ಸಾಬುದಾನಿ ಟೇಸ್ಟ್ ಮಾಡ್ತೇನೆ ರೀ ಫಸ್ಟ್. ನೋಡ್ರಿ, ಈ ರೀತಿ ಅಗಳ ಆಗ್ಬೇಕು ರೀ ಸಾಬುದಾನಿ. ಅವಾಗ ತಿನ್ನೋಕೆ ಚಲೋ ಅನ್ನಿಸ್ತೈತಿ. ಮಸ್ತ್ ಆಗೈತೆ ರೀ ಸಾಬುದಾನಿ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.